ಆಗಬಹುದು ಅಂತ ಹೇಳಲಾಗ್ತಾ ಇದೆ. MGB 37 ಸ್ಥಾನಗಳು. ಪ್ರಶಾಂತ್ ಕಿಶೋರ್ ಪಾರ್ಟಿ ಖಾತೆ ತೆರೆಯುತ್ತೋ ಇಲ್ವೋ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇತರರು ಒಂದು 6 ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಬಿಜೆಪಿ ಕಳೆದ ಸಾರಿಗಿಂತ ಖಂಡಿತವಾಗ್ಲೂ ಸ್ಥಾನಗಳನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ. JDU ಅಂತೂ ಕಳೆದ ಸಾರಿಗಿಂತ ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನ ಹೆಚ್ಚಿಸಿಕೊಂಡಿದೆ. ತನ್ಮೂಲಕ ನಿತೀಶ್ ಕುಮಾರ್ ಅವರಿಗೂ ಕೂಡ ಹೆಚ್ಚಿನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾನೆ ಬಿಹಾರದ ಮತದಾರ. ಹಾಗೇನೆ ಬಿಜೆಪಿಗೂ ಕೂಡ ಮೋದಿ ಅವರಿಗೂ ಕೂಡ ಹೆಚ್ಚಿನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾನೆ. ಅಷ್ಟೇ ಅಲ್ಲ, ಯಾವುದೇ ತರದ ಆಮಿಷಗಳಿಗೆ ಒಳಗಾಗದೆ, ಗ್ಯಾರಂಟಿ ಆಮಿಷಗಳಿಗೆ ಒಳಗಾಗದೆ ನಿತೀಶ್ ಕುಮಾರ್ ಅವರಂತಹ ವ್ಯಕ್ತಿತ್ವದ ಗ್ಯಾರಂಟಿ ಏನಿದೆಯಲ್ಲ ಅದಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾನೆ ಬಿಹಾರದ ಮತದಾರ. ಬಿಹಾರಕ್ಕೆ ನಿತೀಶ್ ಕುಮಾರ್ ನೂತನ ಸಿಎಂ. ಜೆಡಿಯು ನಾಯಕರಿಂದ ನಿತೀಶ್ ಪಟ್ಟಾಭಿಷೇಕದ ಸುಳಿವನ್ನ ನೀಡಲಾಗಿದೆ. ಎನ್ಡಿಎ ಅಮೋಘ ಸಾಧನೆಯ ಬೆನ್ನಲ್ಲೇ ನಿತೀಶ್ಗೆ ಪಟ್ಟ ಪಕ್ಕ. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನಿತೀಶ್. ಜೆಡಿಯು ಶಾಸಕರಿಂದ ನಿತೀಶ್ ಪರ ಬ್ಯಾಟಿಂಗ್ ಕೂಡ ಈಗ ಆರಂಭ ಆಗಿದೆ. ಎಲೆಕ್ಷನ್ಗೂ ಮುನ್ನ ಸಿಎಂ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಘೋಷಣೆ ಮಾಡದೆ ಹೋದ್ರೂ ಕೂಡ ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಮುಂದೆಯೂ ಕೂಡ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೇ ಸರ್ಕಾರ ರಚನೆ ಆಗತ್ತೆ ಅನ್ನೋದು ಗೊತ್ತಿದ್ದಂತ ವಿಚಾರ. ಆದರೆ ಈಗ ಎಲೆಕ್ಷನ್ ಆದ ನಂತರದಲ್ಲಿ, ಜಯಬೇರಿ ಬಾರಿಸಿದ ನಂತರದಲ್ಲಿ ಬಿಹಾರಕ್ಕೆ ನೂತನ ಸಿಎಂ ನಿತೀಶ್ ಕುಮಾರ್ ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಯು ನಾಯಕರು ಒಂದಷ್ಟು ಸುಳಿವನ್ನ ಕೊಡ್ತಾ ಇದ್ದಾರೆ. ಅಲ್ಲಲ್ಲಿ ಸಂಭ್ರಮಾಚರಣೆಗಳು ಕೂಡ ನಡೀತಾ ಇದೆ. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನಿತೀಶ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹೇಳಲಾಗಿತ್ತು. ಆದರೂ ಕೂಡ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಆಗಲಿ, ಅಫಿಷಿಯಲ್ ಆಗಿ ಅಥವಾ ಹೆಸರನ್ನ ಘೋಷಣೆ ಮಾಡದೆ ಚುನಾವಣೆಯನ್ನು ಎದುರಿಸಿದ್ರು. ಆ ನಂತರದಲ್ಲಿ ರಿಸಲ್ಟ್ ಬಂದ ನಂತರದಲ್ಲಿ ಮುಂದೆ ನೋಡೋಣ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಕೂಡ ಈಗ ಸಂಭ್ರಮಾಚರಣೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಮುಂದಿನ ಸಿಎಂ, ನೂತನ ಸಿಎಂ ನಿತೀಶ್ ಕುಮಾರ್ ಅನ್ನುವಂಥ ಬ್ಯಾನರ್ಗಳು, ಬೋರ್ಡ್ಗಳು, ಹೋರ್ಡಿಂಗ್ಗಳು ಎಲ್ಲ ಕಡೆಗಳಲ್ಲಿ ಈಗ ರಾರಾಜಿಸ್ತಾ ಇದೆ. ಜೆಡಿಯು ನಾಯಕರಿಂದಲೂ ಕೂಡ ಒಂದಷ್ಟು ಅದರ ಬಗ್ಗೆ ಸುಳಿವು ಕೂಡ ಸಿಗ್ತಾ ಇದೆ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಿಹಾರದೆಲ್ಲೆಡೆ ಸಂಭ್ರಮಾಚರಣೆ, ಅದರ ಜೊತೆಯಲ್ಲಿ ಆಲ್ಮೋಸ್ಟ್ 200ರ ಗಡಿ ದಾಟಿದೆ. ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ಡಿಎ. ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ. ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ. ಬಹಳ ಖುಷಿಯಾಗಿದೆ. ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗ ಈ ಚುನಾವಣೆಯಲ್ಲಿ ಹೈಯೆಸ್ಟ್ ವೋಟ್ಸ್ ಬಂದಿದೆ ಮತ್ತು ಸಂಖ್ಯೆನೂ ಜಾಸ್ತಿ ಆಗಿದೆ. ಆದರೆ ಕಾಂಗ್ರೆಸ್ನವರು ಮತ್ತು ಮಹಾಗಠಬಂಧನ್ ಅವರ ಆರೋಪ ಏನಂದರೆ ಈಗ ವೋಟ್ ಚೋರಿಯಿಂದ ಆಗಿರೋ, ಅದರಲ್ಲೂ ಕೂಡ ಸಿಎಂ ರಾಜ್ಯದ ಮುಖ್ಯಮಂತ್ರಿಯವರು ಅದೇನು ಹೇಳಿ ವೋಟ್ ಚೋರಿಯಿಂದ ಇದು ಆಗಿರುವಂಥದ್ದು ಬಹಳ ಸ್ಪಷ್ಟತೆ ಇದೆ. ಇವತ್ತು ಚುನಾವಣಾ ಆಯೋಗ ನಮ್ಮೆಲ್ಲರಿಗೆ ಕೂಡ BLA 1 BLA 2 ಮಾಡಕ್ಕೆ ಹೇಳಿದ್ದಾರೆ. ಯಾತಕ್ಕೆ? ಕೇವಲ ಭಾರತೀಯ ಜನತಾ ಪಾರ್ಟಿಯ ವೋಟನ್ನು ಸರಿ ಮಾಡೋದಕ್ಕಲ್ಲ, ಎಲ್ಲ ಪಾರ್ಟಿಗಳಿಗೆ ಕೂಡ ಅವಕಾಶ ಇದೆ. ಅವರವರ ಬೂತಲ್ಲಿ BLA 1 BLA 2ಗಳು ಈ ವೋಟನ್ನು ಗಮನಿಸಬೇಕು. ಯಾರು ಸತ್ತಿದ್ದಾರೆ, ಯಾರು ಹೊರ ಹೋಗಿದ್ದಾರೆ, ಯಾರು ವೋಟ್ ಮೈನಸ್ ಆಗಿದೆ, ನಮ್ಮ ಬೂತಲ್ಲಿ ಎಷ್ಟು ವೋಟ್ ಇದೆ, ಇದನ್ನ ಗಮನಿಸುವಂತ ಅಧಿಕಾರ ಇವತ್ತು BLAಗಳಿಗೆ ಇದೆ. ಭಾರತೀಯ ಜನತಾ ಪಾರ್ಟಿಯ JDUವಿನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿ ಬೂತಲ್ಲಿ ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿ ವೋಟರ್ ಲಿಸ್ಟ್ ಅನ್ನ ಸರಿ ಮಾಡೋದು ಮಾಡಿದ್ವಿ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಮಾಡ್ತಾ ಇದ್ರು? ನಿಮ್ಗೇನು ಜವಾಬ್ದಾರಿ ಇಲ್ಲ? ನಿಮ್ಮ BLAಗಳಿಗೆ ನೀವು ಕೆಲಸ ಯಾಕೆ ಹಚ್ಚಿಲ್ಲ? ಅವರು ಹೇಳಬೇಕಲ್ಲ, ನಮ್ಮ ಬೂತಲ್ಲಿ ಇಷ್ಟು ವೋಟ್ ಇಲ್ಲ, ಇಷ್ಟು ಆಗಿದೆ, ಇಷ್ಟು ವೋಟ್ ಇದೆ, ಇದು ಅತ್ಯಂತ ಸತ್ಯ ಇದೆ, ಇದನ್ನು ಹೇಳಬೇಕಲ್ಲ. ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು, ನೀವು ಕಂಪ್ಲೇಂಟ್ ಕೊಡಿ, ನೀವಿದನ್ನು ದೃಢೀಕರಣ ಮಾಡಿ. ದೃಢೀಕರಣ ಮಾಡುವಂಥದ್ದನ್ನು ರಾಹುಲ್ ಗಾಂಧಿ ಯಾಕೆ ಮಾಡ್ತಿಲ್ಲ? ಯಾಕೆ ಹೆದರಿಕೆ ನಿಮಗೆ? ಯಾಕೆ ಭಯ ನಿಮಗೆ?
ಆಗಬಹುದು ಅಂತ ಹೇಳಲಾಗ್ತಾ ಇದೆ. MGB 37 ಸ್ಥಾನಗಳು ಪ್ರಶಾಂತ್ ಕಿಶೋರ್ ಪಾರ್ಟಿ ಖಾತೆ ತೆರೆಯುತ್ತೋ ಇಲ್ವೋ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇತರರು ಒಂದು 6 ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಬಿಜೆಪಿ ಕಳೆದ ಸಾರಿಗಿಂತ ಖಂಡಿತವಾಗ್ಲೂ ಸ್ಥಾನಗಳನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ. JDU ಅಂತೂ ಕಳೆದ ಸಾರಿಗಿಂತ ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನ ಹೆಚ್ಚಿಸಿಕೊಂಡಿದೆ. ತನ್ಮೂಲಕ ನಿತೀಶ್ ಕುಮಾರ್ ಅವರಿಗೂ ಕೂಡ ಹೆಚ್ಚಿನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾನೆ ಬಿಹಾರದ ಮತದಾರ. ಹಾಗೇನೆ ಬಿಜೆಪಿಗೂ ಕೂಡ ಮೋದಿ ಅವರಿಗೂ ಕೂಡ ಹೆಚ್ಚಿನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾನೆ. ಅಷ್ಟೇ ಅಲ್ಲ, ಯಾವುದೇ ತರಹದ ಆಮಿಷಗಳಿಗೆ ಒಳಗಾಗದೆ, ಗ್ಯಾರಂಟಿ ಆಮಿಷಗಳಿಗೆ ಒಳಗಾಗದೆ ನಿತೀಶ್ ಕುಮಾರ್ ಅವರಂತಹ ವ್ಯಕ್ತಿತ್ವದ ಗ್ಯಾರಂಟಿ ಏನಿದೆಯಲ್ಲ ಅದಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾನೆ ಬಿಹಾರದ ಮತದಾರ. ಬಿಹಾರಕ್ಕೆ ನಿತೀಶ್ ಕುಮಾರ್ ನೂತನ ಸಿಎಂ. ಜೆಡಿಯು ನಾಯಕರಿಂದ ನಿತೀಶ್ ಪಟ್ಟಾಭಿಷೇಕದ ಸುಳಿವನ್ನ ನೀಡಲಾಗಿದೆ. ಎನ್ಡಿಎ ಅಮೋಘ ಸಾಧನೆಯ ಬೆನ್ನಲ್ಲೇ ನಿತೀಶ್ಗೆ ಪಟ್ಟ ಪಕ್ಕ. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನಿತೀಶ್. ಜೆಡಿಯು ಶಾಸಕರಿಂದ ನಿತೀಶ್ ಪರ ಬ್ಯಾಟಿಂಗ್ ಕೂಡ ಈಗ ಆರಂಭ ಆಗಿದೆ. ಎಲೆಕ್ಷನ್ಗೂ ಮುನ್ನ ಸಿಎಂ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಘೋಷಣೆ ಮಾಡದೆ ಹೋದ್ರೂ ಕೂಡ ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಮುಂದೆಯೂ ಕೂಡ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೇ ಸರ್ಕಾರ ರಚನೆ ಆಗತ್ತೆ ಅನ್ನೋದು ಗೊತ್ತಿದ್ದಂತ ವಿಚಾರ. ಆದರೆ ಈಗ ಎಲೆಕ್ಷನ್ ಆದ ನಂತರದಲ್ಲಿ, ಜಯಬೇರಿ ಬಾರಿಸಿದ ನಂತರದಲ್ಲಿ ಬಿಹಾರಕ್ಕೆ ನೂತನ ಸಿಎಂ ನಿತೀಶ್ ಕುಮಾರ್ ಅನ್ನುವಂತ ನಿಟ್ಟಿನಲ್ಲಿ ಜೆಡಿಯು ನಾಯಕರು ಒಂದಷ್ಟು ಸುಳಿವನ್ನ ಕೊಡ್ತಾ ಇದ್ದಾರೆ. ಅಲ್ಲಲ್ಲಿ ಸಂಭ್ರಮಾಚರಣೆಗಳು ಕೂಡ ನಡೀತಾ ಇದೆ. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನಿತೀಶ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹೇಳಲಾಗಿತ್ತು. ಆದರೂ ಕೂಡ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಆಗಲಿ, ಅಫಿಷಿಯಲ್ ಆಗಿ ಅಥವಾ ಹೆಸರನ್ನ ಘೋಷಣೆ ಮಾಡದೆ ಚುನಾವಣೆಯನ್ನು ಎದುರಿಸಿದ್ರು. ಆ ನಂತರದಲ್ಲಿ ರಿಸಲ್ಟ್ ಬಂದ ನಂತರದಲ್ಲಿ ಮುಂದೆ ನೋಡೋಣ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಕೂಡ ಈಗ ಸಂಭ್ರಮಾಚರಣೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಮುಂದಿನ ಸಿಎಂ, ನೂತನ ಸಿಎಂ ನಿತೀಶ್ ಕುಮಾರ್ ಅನ್ನುವಂಥ ಬ್ಯಾನರ್ಗಳು, ಬೋರ್ಡ್ಗಳು, ಹೋರ್ಡಿಂಗ್ಗಳು ಎಲ್ಲ ಕಡೆಗಳಲ್ಲಿ ಈಗ ರಾರಾಜಿಸ್ತಾ ಇದೆ. ಜೆಡಿಯು ನಾಯಕರಿಂದಲೂ ಕೂಡ ಒಂದಷ್ಟು ಅದರ ಬಗ್ಗೆ ಸುಳಿವು ಕೂಡ ಸಿಗ್ತಾ ಇದೆ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಿಹಾರದೆಲ್ಲೆಡೆ ಸಂಭ್ರಮಾಚರಣೆ, ಅದರ ಜೊತೆಯಲ್ಲಿ ಆಲ್ಮೋಸ್ಟ್ 200ರ ಗಡಿ ದಾಟಿದೆ. ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ಡಿಎ. ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ. ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ. ಬಹಳ ಖುಷಿಯಾಗಿದೆ. ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗ ಈ ಚುನಾವಣೆಯಲ್ಲಿ ಹೈಯೆಸ್ಟ್ ವೋಟ್ಸ್ ಬಂದಿದೆ ಮತ್ತು ಸಂಖ್ಯೆನೂ ಜಾಸ್ತಿ ಆಗಿದೆ. ಆದರೆ ಕಾಂಗ್ರೆಸ್ನವರು ಮತ್ತು ಮಹಾಗಠಬಂಧನ್ ಅವರ ಆರೋಪ ಏನಂದರೆ ಇದು ವೋಟ್ ಚೋರಿಯಿಂದ ಆಗಿರೋ, ಅದರಲ್ಲೂ ಕೂಡ ಸಿಎಂ ರಾಜ್ಯದ ಮುಖ್ಯಮಂತ್ರಿಯವರು ಅದೇನು ಹೇಳಿ ವೋಟ್ ಚೋರಿಯಿಂದ ಇದು ಇದಾಗಿರುವಂಥದ್ದು ಬಹಳ ಸ್ಪಷ್ಟತೆ ಇದೆ. ಇವತ್ತು ಚುನಾವಣಾ ಆಯೋಗ ನಮ್ಮೆಲ್ಲರಿಗೆ ಕೂಡ BLA 1 BLA 2 ಮಾಡಕ್ಕೆ ಹೇಳಿದ್ದಾರೆ. ಯಾತಕ್ಕೆ? ಕೇವಲ ಭಾರತೀಯ ಜನತಾ ಪಾರ್ಟಿಯ ಓಟನ್ನು ಸರಿ ಮಾಡೋದಕ್ಕಲ್ಲ, ಎಲ್ಲ ಪಾರ್ಟಿಗಳಿಗೆ ಕೂಡ ಅವಕಾಶ ಇದೆ. ಅವರವರ ಬೂತಲ್ಲಿ BLA 1 BLA 2ಗಳು ಈ ಓಟನ್ನು ಗಮನಿಸಬೇಕು. ಯಾರು ಸತ್ತಿದ್ದಾರೆ, ಯಾರು ಹೊರ ಹೋಗಿದ್ದಾರೆ, ಯಾರು ಓಟು ಮೈನಸ್ ಆಗಿದೆ, ನಮ್ಮ ಬೂತಲ್ಲಿ ಎಷ್ಟು ಓಟ್ ಇದೆ, ಇದನ್ನ ಗಮನಿಸುವಂತ ಅಧಿಕಾರ ಇವತ್ತು BLAಗಳಿಗೆ ಇದೆ. ಭಾರತೀಯ ಜನತಾ ಪಾರ್ಟಿಯ JDUವಿನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿ ಬೂತಲ್ಲಿ ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿ ವೋಟರ್ ಲಿಸ್ಟ್ ಅನ್ನ ಸರಿ ಮಾಡೋದು ಮಾಡಿದ್ವಿ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು? ನಿಮ್ಗೇನು ಜವಾಬ್ದಾರಿ ಇಲ್ಲ, ನಿಮ್ಮ BLAಗಳಿಗೆ ನೀವು ಕೆಲಸ ಯಾಕೆ ಹಚ್ಚಿಲ್ಲ? ಅವರು ಹೇಳಬೇಕಲ್ಲ, ನಮ್ಮ ಬೂತಲ್ಲಿ ಇಷ್ಟು ಓಟ್ ಇಲ್ಲ, ಇಷ್ಟು ಆಗಿದೆ, ಇಷ್ಟು ಓಟ್ ಇದೆ, ಇದು ಅತ್ಯಂತ ಸತ್ಯ ಇದೆ, ಇದನ್ನು ಹೇಳಬೇಕಲ್ಲ. ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು, ನೀವು ಕಂಪ್ಲೇಂಟ್ ಕೊಡಿ,